ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಇವನಿದು ಯೋಜನೆ ಅಮೌಂಟ್ ಅಪ್ಡೇಟ್, ಗುಡ್ ನ್ಯೂಸ್, ಲೇಟೆಸ್ಟ್ ಅಪ್ಡೇಟ್ಸ್ ಏನು ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವನಿದು ಯೋಜನೆ ಬಂದ್ಬಿಟ್ಟು ಸಾಕಷ್ಟು ಜನಕ್ಕೆ 4 ಮಂತ್ಸ್ ಕಳೆದ 4 ತಿಂಗಳಿಂದ ಕೆಲವರಿಗೆ ಅಮೌಂಟ್ ಕೂಡ ಬಂದಿಲ್ಲ, ಕೆಲವರಿಗೆ 2 ತಿಂಗಳು 3 ತಿಂಗಳವರೆಗೂ ಬಾಕಿ ಇದೆ. ಪೆಂಡಿಂಗ್ ಇರೋ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಹಿತಿನ ಕೊಡ್ತಾ ಇದ್ರಿ. ನಾವು ಅದರ ಬಗ್ಗೆ ನೋಡೋಣ ಬನ್ನಿ. ಅಂಡ್ ನಿಮಗೆ ಮೇನ್ ಥಿಂಗ್ ಗುಡ್ ನ್ಯೂಸ್, ಸೆಲ್ಫ್ ಡಿಕ್ಲರೇಷನ್ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ದಿಸ್ ಮಂತ್ ಎಂಡ್ ವರೆಗೂ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಬಹುದು. ಬಿಕಾಸ್ ಕೆಲವರಿಗೆ ಡಾಟಾ ಫಿಚ್ ಆಗ್ತಿಲ್ಲ, ಸರ್ವರ್ ಇಶ್ಯೂ ಕೂಡ ಆಗುತ್ತೆ, ಕೆಲವರಿಗೆ ಕಾಲೇಜ್ ಡೀಟೇಲ್ಸ್ ಕರೆಕ್ಟ್ ಆಗಿ ಎಂಟ್ರಿ ಆಗ್ತಿಲ್ಲ, ನಾನಾ ಸಮಸ್ಯೆ ಇರುತ್ತೆ. ಆ ನಿಟ್ಟಿನಲ್ಲಿ 31st ವರೆಗೂ ಟೈಮ್ನ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಆರಾಮಾಗಿ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿ, ಕಡ್ಡಾಯವಾಗಿ ಮಾಡಿ. ಬಿಕಾಸ್ ಯಾಕೆ ಅಂದ್ರೆ ಇದು ಬಂದ್ಬಿಟ್ಟು ಮ್ಯಾಂಡೇಟರಿ ಆಗಿರುತ್ತೆ. ಯಾರು ಮಾಡಿಲ್ಲ ಮಾಡಿ, ಈ ಹಿಂದೆ ಮಾಡಿದವರು ಮತ್ತೆ ಮಾಡಕ್ಕೆ ಆಪ್ಷನ್ಸ್ ತೋರಿಸ್ತಾ ಇಲ್ಲ, ಆಗ್ತಾ ಇಲ್ಲ. ಅವರು ಡೋಂಟ್ ವೆರಿ, ಬಟ್ ಯಾರು ಕೂಡ ಇನ್ನೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಕಡ್ಡಾಯವಾಗಿ ಮಾಡಿಲ್ಲ, ಆದಷ್ಟು ಬೇಗ ಮಾಡಿ. ಬಿಕಾಸ್ ಯೋಜನೆಯಲ್ಲಿ ಮೇನ್ ಚೇಂಜಸ್ ತರ್ತಾ ಇದ್ದಾರೆ. ಸಾಕಷ್ಟು ಜನ ಯಾರೆಲ್ಲ ಯುವನಿಧಿ ಯೋಜನೆ ಪಡ್ಕೊಂಡು ಜಾಬ್ ಮಾಡ್ತಾ ಇದ್ದಾರೆ, ಹೈಯರ್ ಎಜುಕೇಶನ್ ಕೂಡ ಮಾಡ್ತಾ ಇದ್ದಾರೆ, ಸ್ವಯಂ ಉದ್ಯೋಗ ಮಾಡ್ತಾ ಇದ್ದಾರೆ, ಅಂತವರಿಗೆ ಯೋಜನೆ ರದ್ದು ಕೂಡ ಮಾಡ್ತಾ ಇದ್ದಾರೆ. ಸರ್ವೆ ಕೂಡ ಮಾಡಿದ್ದಾರೆ, ಸಾಕಷ್ಟು ಜನಕ್ಕೆ ಕೂಡ ಎಲಿಜಿಬಲ್ ಕೂಡ ಆಗ್ತಾ ಇಲ್ಲ. ನೀವು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಕೂಡ ಸ್ಟೇಟಸ್ ಕರೆಕ್ಟ್ ತೋರಿಸ್ತಾ ಇಲ್ಲ ನಿಮಗೆ ಅಂತ ಹೇಳಿ, ನಿಮಗೆ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇಂದ ಇದ್ರೆ ಓಕೆ, ಬಟ್ ನಿಮಗೆ ಅದು ಕೂಡ ತೋರಿಸ್ತಿಲ್ಲ ಅಂದ್ರೆ ನೀವು ಇದರಿಂದ ಯೋಜನೆಯಿಂದ ಹೊರ ಬಂದಿದ್ದೀರಾ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮೇನ್ ಥಿಂಗ್ ಅಮೌಂಟ್ ಬಗ್ಗೆ, ಅಮೌಂಟ್ ಅದ್ರ ಬಗ್ಗೆ ಎಲ್ಲ ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡ್ತಿರೋದು, ಅಮೌಂಟ್ ಯಾವಾಗ ಬರುತ್ತೆ ಅಂತ. ಕೆಲವರು ಕಮೆಂಟ್ ಕೂಡ ಮಾಡ್ತಾ ಇದ್ರು ಕ್ರೆಡಿಟ್ ಕೂಡ ಆಗಿದೆ ಅಂತ, ಬಟ್ ಸಾಕಷ್ಟು ಜನಕ್ಕೆ ಕೂಡ ಕ್ರೆಡಿಟ್ ಕೂಡ ಆಗಿಲ್ಲ. ಎಕ್ಸ್ಪೆಕ್ಟೆಡ್ ಡೇಟ್ ನಾವು ಆಲ್ರೆಡಿ ಹೇಳ್ತಾ ಬಂದಿದ್ದೀವಿ. ಇಲಾಖೆ ಅವರು ಈ ವಾರ ಆಗ್ತೀವಿ, ನಾಳೆ ಮುಂದಿನ ವಾರ ಆಗ್ತೀವಿ ಅಂತ ಹೇಳಿ ಹೇಳ್ತಾರೆ. ಬಟ್ ಫೈನಾನ್ಷಿಯಲ್ ಇಯರ್ ನೋಡೋದಾದ್ರೆ ಡಿಸೆಂಬರ್ 31st ಇರುತ್ತೆ. ಫೈನಾನ್ಷಿಯಲ್ ಇಯರ್ ನಿಮಗೆ ಯೂಶಲಿ ಮಾರ್ಚ್ ಏಪ್ರಿಲ್ ಅಲ್ಲಿ ಎಂಡ್ ಆಗೋದು. ಆ ಫೈನಾನ್ಷಿಯಲ್ ಇಯರ್ಗೂ ಈ ಗೌರ್ಮೆಂಟ್ ಡಿಸೆಂಬರ್ ಫೈನಾನ್ಷಿಯಲ್ ಇಯರ್ಗೂ ಸಂಬಂಧ ಇಲ್ಲ. ನೀವು ಫೈನಾನ್ಷಿಯಲ್ ಇಯರ್ ಅನ್ಕೊಂಡು ನೀವು ಅನ್ಕೋಬೇಡಿ. ಬಟ್ ಎಕ್ಸ್ಪೆಕ್ಟೆಡ್ ಡೇಟ್ ನಾವು ಹೇಳ್ಬಿಟ್ಟಿದ್ವಿ, ದಿಸ್ ಇಯರ್ ಎಂಡ್ ಡಿಸೆಂಬರ್ 31st ಒಳಗಡೆ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಒಂದು ಚಾನ್ಸಸ್ ಇರುತ್ತೆ ಈ ವೀಕ್ ಬಿಫೋರ್ ಫ್ರೈಡೆ ನಿಮಗೆ ಒಂದು ಚಾನ್ಸಸ್ ಕೂಡ ಇರುತ್ತೆ. ಅದರದ್ದು ನಿಮಗೆ ನೆಕ್ಸ್ಟ್ ವೀಕ್ ವರೆಗೂ ಹೋಗ್ಬೋದು. ಬಿಕಾಸ್ ಆಲ್ರೆಡಿ 2 to 3 months 4 months ಕೂಡ ಆಯ್ತು, ಪೆಂಡಿಂಗ್ ಇದೆ ಅಮೌಂಟ್. ಗೃಹಲಕ್ಷ್ಮಿ ಕೂಡ ರಿಲೀಸ್ ಕೂಡ ಮಾಡಿದ್ದಾರೆ. ಗೃಹಲಕ್ಷ್ಮಿ ಕಾಂಟ್ರವರ್ಸಿ ಆಗಿರೋ ಕಾರಣ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಯುವನಿಧಿ ಯೋಜನೆಯಲ್ಲಿ ಈಗ ಫಲಾನುಭವಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಅಂದ್ರೆ 3 ಲಕ್ಷ ಜನ ಫಲಾನುಭವಿಗಳಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೂ ಕೂಡ ಜಾಸ್ತಿ ಒತ್ತಡ ಸ್ಟ್ರೆಸ್ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಡಿಲೇ ಕೂಡ ಆಗ್ತಾ ಇದೆ. ಬರೋಬ್ಬರಿ 3 ತಿಂಗಳು 4 ತಿಂಗಳಿಂದ ಕೂಡ ಹಣನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಯುವನಿಧಿ ಯೋಜನೆ ಬಂದಾಯ್ತಾ ಅಂತ ಜನ ಕೇಳ್ತಾ ಇದ್ದಾರೆ. ಬಟ್ ಬಂದೇನೂ ಆಗಿಲ್ಲ. ನಿಮಗೆ ಎಕ್ಸ್ಪೆಕ್ಟೆಡ್ ಪೆಂಡಿಂಗ್ ಅಮೌಂಟ್ ಬಂದ್ಬಿಟ್ಟು ಈ ವೀಕ್ ಅಥವಾ ನಿಮಗೆ ನೆಕ್ಸ್ಟ್ ವೀಕ್ ಒಳಗಡೆ 31st ಒಳಗಡೆ ನಾವು ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಬಿಕಾಸ್ ಎರಡು ಕಂತು ನಾವು ಹೊಡ್ಕೊಂಡಿದ್ದಾರೆ. ನಿಮಗೆ 2 ಕೂಡ ಡಿ-ಬಿ-ಟಿ ಪುಷ್ ಆಗಿರೋ ಕಾರಣ ನಿಮಗೆ ಒಂದೇ ಬಾರಿ ನಿಮಗೆ 2 ಕಂತಿನ ಹಣ ಕೂಡ ಜಮೆ ಆಗುವ ಸಾಧ್ಯತೆ ಕೂಡ ಇದೆ. ರೆಗ್ಯುಲರ್ ಅಪ್ಡೇಟ್ಗಾಗಿ ನಮ್ಮನ್ನ ಸಬ್ಸ್ಕ್ರೈಬ್ ಆಗಿ. ಅಂಡ್ ನಿಮಗೆ ಮೇನ್ ಥಿಂಗ್ ಯಾರು ಕೂಡ ಇನ್ನೂ ಕೂಡ ಕೌಶಲ್ಯ ಪೋರ್ಟಲ್ ಅಲ್ಲಿ ನೋಂದಣಿ ಮಾಡ್ಕೊಂಡಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅವರು ಬೇಗ ಕೌಶಲ್ಯ ಪೋರ್ಟಲ್ ರಿಜಿಸ್ಟ್ರೇಷನ್ ಕೂಡ ಆಗಿ. ಅದು ಬಂದ್ಬಿಟ್ಟು ಮ್ಯಾಂಡೇಟರಿ. ನೀವು ಯುವನಿಧಿ ಯೋಜನೆ ಅಡಿ ಹಣ ಸಿಗಬೇಕು ಅಂತ ನೀವು ಕಡ್ಡಾಯವಾಗಿ ಕೌಶಲ್ಯ ಪೋರ್ಟಲ್ ಅಲ್ಲಿ ನೋಂದಣಿ ಮಾಡ್ಕೋಬೇಕು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.